ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆ ವೇಳೆಯಲ್ಲಿ ಮುಸ್ಲಿಮ್ಸ್ ಅವರು ತುಂಬಾ ಗಲಾಟೆ ಮಾಡಿದ್ರು, ಕಲ್ಲೆಸೆದ್ರು ಅನ್ನೋ ಆರೋಪ ಇದೆ. ಎಲ್ಲ ಒಂದ್ ಕಡೆ ಹಿಂದೂಗಳ ಮೇಲೆ ಷಡ್ಯಂತ್ರ ಮಾಡ್ತಾ ಇದಾರ ಅಂತ. ನೋಡಿ, ಅಲ್ಲಿನ ಕೆಲ ಯುವಕರು ಅದ್ ಮಾಡಿರ್ತಕ್ಕಂಥದ್ದು ಈಗಾಗಲೇ ವಿಜುವಲ್ ಸಿಕ್ಕಿದೆ. ಕಲ್ಲು ಆ ಕಡೆ ಮಸೀದಿಯಿಂದಾನೇ ಬಂತು ಅಂತ ಹೇಳ್ಬಿಟ್ಟು ಅಲ್ಲಿ ಕನ್ಫರ್ಮ್ ಮಾಡಿ ಸುಮಾರು 22ರಿಂದ 26 ಜನರನ್ನ ವಶ ತಗೊಂಡಿದ್ರು. ಅವ್ರು ನೈಟೇ ತಗೊಂಡ್ರು. ಯಾವುದೋ ಕೆಲವೇ ಕೆಲವು 4-5 ಹುಡುಗರು ನೀವು ಕಿಡಿಗೇಡಿತನ ಮಾಡಿದ್ರೆ ಅವ್ರಿಗೆ ಬುದ್ಧಿ ಕಳಿಸ್ಬೇಕು. ನಮ್ಮ ಇರತಕ್ಕಂತ ನ್ಯಾಯಸಮ್ಮತವಾಗಿ ಏನು ಅವ್ರಿಗೆ ಶಿಕ್ಷೆ ಕೊಡ್ಬೇಕು ಅದನ್ನ ಕೊಟ್ಟು ಸರಿಪಡಿಸುವಂತ ಕೆಲಸ ಮಾಡ್ಬೇಕು. ಮರುದಿನವೇ ನೀವು ಹೋಗಿ ಸಾವಿರಾರು ಜನ ಗುಡ್ಡ ಹಾಕೊಂಡು 2,000 ರೂಪಾಯಿ ಕೊಟ್ಟು ಜನರನ್ನ ಕರ್ಸಿ ಲಾಠಿ ಚಾರ್ಜ್ ಆಗುವಂತ ಅರೆ ಆ ಲೇಡಿ ನೋಡಿ. ಹೌದು ನೋಡಿ, ಈಗ ದೊಡ್ಡ ಮದ್ದೂರಿನಲ್ಲಿ ಒಂದು ದೊಡ್ಡ ವೈರಲ್ ಆಯ್ತು. ಒಂದು ಹೆಣ್ಣು ಮಗಳಿಗೆ 2 ಏಟು ಹೊಡೆದ್ರು ಪೊಲೀಸ್ನವರು, ಲಾಠಿ ಚಾರ್ಜ್ ಆಗುವ 2 ಏಟು ಹೊಡೆದ್ರು. ನಾನು ನೋಡಿದ್ದೀನಿ, ದೃಶ್ಯಾವಳಿ ನಾನು ನೋಡಿದೆ. ಆ ಹುಡುಗಿ ಕುತ್ಕೊಂಡು ಅಳ್ತು, ನಾನು ಇಂತ ಮಾಡಿದ್ದೆ. ಅದಕ್ಕೆ ಹಿಂದೆ ಅದೇ ಒಂದು ಅರ್ಧ ಗಂಟೆ 1 ಅವರ್ ಮುಂಚೆ ಅದೇ ಹೆಣ್ಣು ಮಗಳು ಏನ್ ಮಾತಾಡಿದ್ಲು ಅನ್ನೋದನ್ನ ನೀವು ವಿಷಯ ನೀವು ಕೇಳಿದ್ರು. ಅದನ್ನ ನಾವು ಇದರಲ್ಲಿ ಹೇಳೋದು ಬೇಡ, ಸಭ್ಯ ಸಮಾಜದ ಮುಂದೆ ಅದನ್ನ ಹೇಳೋದು ಬೇಡ. ಅವ್ರಿಗೆ ಏನಂತ ಕೂತ್ಕೊಂಡು ಬರ್ತಾ ಇದ್ಲು ಅಂತ ನಿಮ್ಗೆ ಗೊತ್ತಿದೆ. ಅದೇ ಹುಡುಗಿ ನನಗೆ 2,000 ಕೊಟ್ಟು ಕರ್ಕೊಂಡ್ ಬಂದ್ರು ಅಂತಾನು ಹೇಳಿದ್ರು. ಅದು ದೃಶ್ಯಾವಳಿಲಿ ಇದಾಗಿದೆ, ನಮೂದಾಗಿದೆ. ಈಗ ಏನ್ ಹೇಳ್ತೀರಿ? ನಾನ್ ಹೇಳಿದ್ನ ಇದನ್ನ? ಅದೇ ಹುಡುಗಿ 2,000 ಕೊಟ್ಟಣ ನಾನು ಬಂದೆ. ನಾನು ಈ ಊರಿನಲ್ಲ, ಮದ್ದೂರಿನಲ್ಲ. ನಾವು ಅಲ್ಲಿ ಇರ್ತಕ್ಕಂಥ ಯಾವುದೇ ಯುವಕರು ಮದ್ದೂರಲ್ಲ. ಸಾಕಷ್ಟು ಯುವಕರು ಬೇರೆ ಕಡೆ ಹಾಸನದಿಂದ ಬಂದಿದ್ದಾರೆ, ಮೈಸೂರಿಂದ ಬಂದಿದ್ದಾರೆ, ಬೇರೆ ಮಳವಳ್ಳಿಯಿಂದ ಬಂದಿದ್ದಾರೆ. ಹಿಂದೂಪರ ಹೋರಾಟ ಮಾಡಕ್ಕೆ ಬೇರೆ ಕಡೆಯಿಂದ ಬರ್ಬಾರ್ದಾ ಅಂತ? ಅದು ದೊಡ್ಡ ಘಟನೆನಾ? ಅದು ದೊಡ್ಡ ಘಟನೆನಾ? ನೀವು ಆದ ರೀತಿ ಘಟನೆ ಬನ್ನಿ, ಇದು ಬೆಳಗಾವಿಗೆ ಬನ್ನಿ. ಬೆಳಗಾವಿದು ದೊಡ್ಡ ಘಟನೆ ರೀ. ನಮ್ಮಲ್ಲಿ MNS ಏನ್ ಮಾಡ್ತಾ ಇದೆ, MES ಅಂತ ಏನಿದ್ರು ಮಹಾರಾಷ್ಟ್ರ ಪುಂಡಾಟಿಕೆ ಮಾಡ್ತಾ ಇದೆ. ಆಗ ಆ ಒಂದು ಸಂಘಟನೆಗೆ ನಾವು ಬುದ್ಧಿ ಕಲಿಸಬೇಕಾಗಿರ್ತಕ್ಕಂಥದ್ದು. ಬನ್ನಿ, ನಮ್ಗೆ ಮೇಕೆದಾಟು ಕೊಡ್ತಾ ಇಲ್ಲ, ಮೇಕೆದಾಟಿಗೆ ನಮ್ಗೆ ಅನುಮತಿ ಕೊಡೋದಕ್ಕೆ ನಮ್ಮ ತಮಿಳುನಾಡು ಸರ್ಕಾರ ನಮ್ಮ ತಡೆ ಹಾಕ್ತಾ ಇದೆ. ಆ ತಮಿಳುನಾಡು ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಬನ್ನಿ. ಬೇರೆ ಬೇರೆ ವಿಷಯಗಳಿದೆ. ನಾಡು ನುಡಿ ಜಲಕ್ಕೋಸ್ಕರ ಬನ್ನಿ. ಕೇವಲ 4-5 ಜನ ಮಾಡಿರ್ತಕ್ಕಂಥ ಕಿಡಿಗೇಡಿತನಕ್ಕೆ ಅವ್ರಿಗೆ ಬುದ್ಧಿ ಕಲಿಸುವಂತ ಕೆಲಸ ಮಾಡ್ಬೇಕು. ಖಂಡಿತವಾಗಿ ತಪ್ಪು. ಅದು ಯಾರೇ ಮಾಡ್ಲಿ, ಮುಸ್ಲಿಂ ಹುಡುಗರು ಮಾಡಿರ್ತಕ್ಕಂಥದ್ದು ತಪ್ಪೇ. ಅದು ಹಾಗಾಗ್ಲೇ ಅವ್ರು ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಮುಂದೆ ಆಗದೆ ಇರತಕ್ಕಂತಹ ರೀತಿಯಲ್ಲಿ ಸರ್ಕಾರ ಸಹ ಜವಾಬ್ದಾರಿ ಇದೆ. ಯಾಕಂದ್ರೆ ಹಿಂದಿನ ವರ್ಷ ನಾಗಮಂಗಲದಲ್ಲಿ ನಾವು ಏಟ್ ತಿಂದಿದ್ವಿ, ಏಟ್ ಆಗಿತ್ತು. ನೀವು ಅಲ್ಗೂ ಸಹ ನೀವು ಅದನ್ನ ಸರಿಪಡಿಸೋದಕ್ಕೆ ನೀವು ವ್ಯವಸ್ಥೆಗಳನ್ನು ಕಲ್ಪಿಸಿಕೊಟ್ಟಿಲ್ಲ ಅಂದ್ರೆ ಇದು ನೇರವಾಗಿ ಗೃಹ ಸಚಿವರು ಒಂದು ನಿಷ್ಕ್ರಿಯ ಅಂತಾನೆ ಹೇಳ್ಬೋದು. ಈ ರಾಜ್ಯದಲ್ಲಿ ಗೃಹ ಸಚಿವರನ್ನ ಬದಲಾಯಿಸಿದ್ರೆ ಇಂತಹ ಕೆಲಸಗಳು ಆಗೋದು ಕಡಿಮೆ ಆಗುತ್ತೆ. ಒಬ್ಬ ನಿಷ್ಕ್ರಿಯ ಒಂದು ಕೆಲಸಕ್ಕೆ ಬಾರದ ಒಬ್ಬ ಗೃಹ ಸಚಿವರು ನಮ್ಮ ರಾಜ್ಯದಲ್ಲಿ ನಮ್ಮ ಗೃಹ ಸಚಿವರಾಗಿರೋದೇ ನಮ್ಮ ಕರ್ಮ ಅಂತ ನಾವು ಹೇಳ್ಬೋದು. ಯಾಕೆ ಯಾವಾಗ್ಲೂ ಕಾಂಗ್ರೆಸ್ ಪಕ್ಷ ಬಂದಾಗ ಈ ತರ ಘಟನೆಗಳು ನಡೆಯುತ್ತೆ ಅಂತ? ನೋಡಿ, ನೀವು ಅದನ್ನ ತಪ್ಪು ಅಂದ್ಕೊಂಡಿದ್ರೆ. ಈಗ ಪ್ರವೀಣ್ ನೆಟ್ಟಾರ್ ಕೊಲೆ ಆಯ್ತು, ಹಿಂದೂ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರು. ಆಗಿದ್ದ ಸರ್ಕಾರ ಯಾವುದು? ಹರ್ಷ ಕೊಲೆ ಆಯ್ತು, ಅದು ಇದೆ. ಗಣೇಶನ ತಕ್ರಾಲೆ ಇನ್ನೊಂದು ಮತ್ತೊಂದು. ಯಾರ್ದಿತ್ತು? ಯಾವ ಸರ್ಕಾರ ಇತ್ತು? ಟಿಪ್ಪು ಪರ ಘೋಷಣೆ ಆಯ್ತು, ಯಾವ ಸರ್ಕಾರ ಇತ್ತು? ಎಲ್ಲ ಸರ್ಕಾರಗಳು ಯಾವುದೇ ಇದ್ರು ಕಿಡಿಗೇಡಿತನ ಮಾಡಿರ್ತಕ್ಕಂಥ ಕೆಲವು ವ್ಯಕ್ತಿಗಳು ಇದ್ದೇ ಇದ್ದಾರೆ, ಅದರಲ್ಲೇನು ಸಂಶಯ ಇಲ್ಲ. ಎಲ್ಲಾ ಇದ್ರಲ್ಲೂ ಸಹ ನಾವೇನು ವಹಿಸ್ಕೊಳ್ಳೋದು ಬೇಕಾಗಿಲ್ಲ, ಇನ್ನೊಂದು ಬೇಕಾಗಿಲ್ಲ. ಕಿಡಿಗೇಡಿತನ ಯಾರು ಮಾಡಿದ್ರು ಕಿಡಿಗೇಡಿತನನೇ. ಆ ಕಿಡಿಗೇಡಿತನಕ್ಕೆ ತಕ್ಕ ಶಾಸ್ತ್ರ ಕೊಡ್ಬೇಕಾಗ್ತದೆ ನಮ್ಮ ಹೋಮ್ ಮಿನಿಸ್ಟ್ರಿ, ಮುಖ್ಯಮಂತ್ರಿಗಳು. ಅದೇ ಜವಾಬ್ದಾರಿ ತಗೋಬೇಕಾಗಿತ್ತು. ಅವತ್ತು ಏನ್ ಮಾಡಿದ್ರು? ಬಸವರಾಜ ಬೊಮ್ಮಾಯಿ ಅವ್ರು ಏನ್ ಮಾಡಿದ್ರು? ವರ್ಷ ಕೊಲೆ ಆದ ಯಾರು ಕೊಲೆ ಮಾಡಿದ್ರು ಇದುವರೆಗೂ ಗೊತ್ತೇ ಆಗ್ಲಿಲ್ವಲ್ಲ. ಪ್ರವೀಣ್ ನೆಟ್ಟಾರ್ ಕೊಲೆಗೆ ಏನ್ ಕ್ರಮ ತಗೊಂಡ್ರಿ? ಎಷ್ಟ್ ಜನ ನೇಣಿಗೆ ಹಾಕ್ಸಿದ್ರಿ? ನಿಮ್ದೇ ಕೇಂದ್ರ ಸರ್ಕಾರ, ನಿಮ್ದೇ ರಾಜ್ಯ ಸರ್ಕಾರ, ಡಬಲ್ ಇಂಜಿನ್, ಎಲ್ಲಾ ಇಂಜಿನ್ಗಳು ನೀವೇ ಇಟ್ಕೊಂಡು ಫೇಲ್ಯೂರ್ ಆದ್ರಲ್ಲ. ಮತ್ತೆ ನೀವು ಅದನ್ನೇ ಹೇಳ್ತಾ ಇರೋದು, ರಾಜಕಾರಣಕ್ಕೋಸ್ಕರ ಬಿಜೆಪಿ ಬಳಸ್ಕೋತಾ ಇದೆ ಯುವಕರನ್ನೇ ಹೊರತು ಅದನ್ನ ಒಬ್ಬ ಮುಸ್ಲಿಂ ಹೆಸರು ಬಂದ ತಕ್ಷಣ ಹಿಂದೂ ಮುಸ್ಲಿಂ ಮಾಡ್ತೀವಿ, ಅದನ್ನೇ ಆಗ್ತಾ ಇದೆ. ಬೇರೆ ಬೇರೆ ಕಡೆ ಕೊಲೆಗಳು ಎಷ್ಟು ಕೊಲೆ ಆಗ್ತಾ ಇದಾವೆ? ಇಲ್ಲೂ ಹೋಗ್ತಾ ಇಲ್ಲ ನೀವು. ಆ ನೇಹಾ ಹಿರೇಮಠ್ ಕೊಲೆ ಆಯ್ತು, ಅಲ್ಲಿ ಓಡೋದ್ರಿ. ಒಬ್ಬ ಪ್ರೀತಿ ಪ್ರೇಮಕ್ಕೋಸ್ಕರ ಕೊಲೆ ಆದಕ್ಕೋಸ್ಕರ ಅದನ್ನೂ ಸಹ ನೀವು ರಾಜಕೀಯ ಬಣ್ಣ ತರಿಸಿದ್ರಲ್ಲ, ಇದನ್ನ ನಾವು ಖಂಡಿಸ್ತಾ ಇದ್ವಿ. ಈ ರೀತಿ ಆಗ್ಬಾರ್ದು. ಎಲ್ಲರೂ ಸಹಬಾಳ್ವೆಯಿಂದ ಬದುಕಬೇಕಾದ್ರೆ ನಾವು ಆಗ್ಲೇ ಸುಮಾರು 400-500 ವರ್ಷ ಆಗಿದೆ. 400 ವರ್ಷಗಳ ಕಾಲ ನಿರಂತರವಾಗಿ ನಾವು ಅವರ ಜೊತೆಗೆ ಸಂಬಂಧಗಳನ್ನ ಇಟ್ಕೊಂಡಿದೀವಿ. ಎಲ್ಲರೂ ಈ ದೇಶದಲ್ಲಿ ಜೈನ, ಹಿಂದೂ, ಸಿಖ್, ಪಾರ್ಸಿ ಪ್ರತಿಯೊಬ್ಬರು ಈ ರಾಜ್ಯದಲ್ಲಿ ಇದ್ದಾರೆ. ಎಲ್ಲರನ್ನು ತಗೊಂಡೋಗುವಂತ ಕೆಲಸ ನಾವು ಮಾಡ್ಬೇಕಾಗುತ್ತೆ. ರಾಜಕೀಯಕ್ಕೋಸ್ಕರ ನೀವು ಕೆಲವರನ್ನು ಓಲೈಸೋದಕ್ಕೋಸ್ಕರ ನೀವು ರಾಜಕೀಯ ಮಾಡಬೇಡಿ. ಎಲ್ಲರೂ ಸಹ ಸುಖ, ಶಾಂತಿ, ಸಮೃದ್ಧಿಯಿಂದ ನಾವು ಬದುಕೋದಂತ ದಾರಿಯಲ್ಲಿ ಕಂಡುಕೊಳ್ಬೇಕಂತ ರಾಜಕೀಯ ಪಕ್ಷಗಳು ಉದ್ದೇಶ ಆಗ್ಬೇಕು.
ಕೇವಲ ಮತ ಪಡ್ಕೊಳ್ಳೋದಕ್ಕೋಸ್ಕರ ಅಲ್ಲ, ಇದು ವಿಜೇಂದ್ರನ್ನು ಸಹ ನಾನು ಖಂಡಿಸ್ತೇನೆ, ಆಗ ಮಹಾರಾಷ್ಟ್ರಕ್ ಅವ್ರನ್ನ ಸಹ ನಾನು ಖಂಡಿಸ್ತೀನಿ. CT ರವಿ ಅಂತವ್ರನ್ನ ನೀವು ಮೊದಲು ಪಕ್ಷದಿಂದ ಉಚ್ಚಾಟಿಸಿದ್ರೆ, ಇಲ್ಲ ಪಕ್ಷದಿಂದ ಹೊರ ಹಾಕಿದ್ರೆ ಇಂಥ ಕೆಲಸಗಳು, ಮತ್ತೆ ಈ ಪ್ರತಾಪ್ ಸಿಂಹ ಅಂತವರು ಕಿಡಿಗೇಡಿಗಳು, ಇವರೇ ದೊಡ್ಡ ಕಿಡಿಗೇಡಿಗಳು ಅಂತ ನಮ್ಗೆ ಅನಿಸ್ತಾ ಇದೆ. ಹಾಸನದಲ್ಲಿ ಗಣೇಶ ವಿಸರ್ಜನೆ ಸಮಯದಲ್ಲಿ ಟಿಪ್ಪರ್ ಲಾರಿ ಹರಿದು ಸುಮಾರು 8 ಜನ ಸಾವನ್ನಪ್ಪಿದ್ದಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ? ಇದು ಅಪಘಾತದ ವಿಷಯ. ನಾನು ಜೀವನ ಕಳೆದಿರ್ತಕ್ಕಂಥ ಅವ್ರಿಗೆಲ್ಲರೂ ಸಹ ನಾನು ಸಂತಾಪ ಸೂಚಿಸ್ತೀನಿ. ಅವರ ಶಕ್ತಿಯನ್ನು ಬರೆಸೋದಕ್ಕೆ ಅವರ ಕುಟುಂಬಗಳಿಗೂ ಸಹ ನಾನು ಸಾಂತ್ವನ ಹೇಳ್ತೀನಿ. ಒಂದು ಅಚಾನಕ್ ಆಗಿರತಕ್ಕಂಥ ಘಟನೆ, ಅದರಲ್ಲಿ ನಾವು ರಾಜಕೀಯ ಮಾಡ್ತಕ್ಕಂಥ ರಾಜಕೀಯ ಬೆರೆಸುವಂಥದ್ದು ಯಾವುದೇ ವಿಷಯ ಇಲ್ಲ. ಆದ್ರೆ ಒಂದು ವಿಷಯ ನಾನು ಹೇಳ್ತೀನಿ, ಇದು TV18 ಗೊತ್ತಿರ್ತಕ್ಕಂಥ TV18 ನಿಖರವಾದಂತಹ ಮಾಹಿತಿಗಳನ್ನು ಕೊಡ್ತಾ ಇರುತ್ತೆ. ಹಾಸನದ ಘಟನೆಯಲ್ಲಿ ಗಾಯಗೊಂಡವರಿಗೆ ಕೇಂದ್ರದಿಂದ 50,000, ಮೃತರ ಕುಟುಂಬಕ್ಕೆ 2 ಲಕ್ಷ ಒಂದು ಪರಿಹಾರವನ್ನು ಘೋಷಣೆ ಮಾಡಿದೆ. ಓಕೆ, ಕೇಂದ್ರ ಸರ್ಕಾರ ಬಿಜೆಪಿ ನೇತೃತ್ವದ ನರೇಂದ್ರ ಮೋದಿ ಅವರು ಸರ್ಕಾರ ನಡೀತಾ ಇದೆ. ನೀವು ಕೋಮುವಾದದಲ್ಲಿ, ಹಿಂದೂ ಮುಸ್ಲಿಂ ಗಲಾಟೆಗಳಲ್ಲಿ ಹಿಂದೂ ಯುವಕ ಏನಾದ್ರು ಸತ್ರೆ ಇಲ್ಲ ಮನೆ ಹತ್ರಕ್ಕೆ ಹೋಗಿ ಲಕ್ಷ ಕೊಡ್ತೀರ. ಇದೇ ಹರ್ಷ ಶಿವಮೊಗ್ಗದಲ್ಲಿ ಸತ್ತ, ಇಲ್ಲ ಸುಮಾರು 1 ಕೋಟಿ 1.25 ಕೋಟಿವರೆಗೂ ಕೊಟ್ರಿ. ಪ್ರವೀಣ್ ನೆಟ್ಟಾರ್ ಸತ್ತ, ನಿಮ್ಮ ಯುವಕ ಸತ್ತ, ಲಕ್ಷಾಂತರ ರೂಪಾಯಿ ಕೊಟ್ರಿ. ಆದ್ರೆ ಹಾಸನದಲ್ಲಿ ಬಡ ಕುಟುಂಬಗಳ ರೈತಾಪಿ ಮಕ್ಕಳು ಸತ್ರೆ ಕೇವಲ 2 ಲಕ್ಷ ರೂಪಾಯಿ ಕೊಡ್ತಾರೆ. ಇದು ನಿಮ್ಮ ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ? ಇದು ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋ ರೀತಿ ಅಲ್ವಾ? ನಾನು ಅದನ್ನು ಪ್ರಶ್ನೆ ಮಾಡ್ಬೇಕಾಗಿತ್ತು. ಜನರು ಅದನ್ನು ಯೋಚನೆ ಮಾಡಬೇಕು. ಕೋಮುವಾದದ ಪ್ರಕರಣಗಳಲ್ಲಿ ಲಕ್ಷ ಕೊಡ್ತೀರಾ, ಕೋಟಿವರೆಗೂ ಕೊಡ್ತೀರಾ. ಆದ್ರೆ ಬೇರೆ ಪ್ರಕರಣಗಳಲ್ಲಿ 50,000, 2 ಲಕ್ಷ ಕೊಡ್ತೀರಾ. ಇದನ್ನ ನಾವು ಖಂಡಿಸ್ತೀವಿ. ನರೇಂದ್ರ ಮೋದಿ ಅವರಿಗೆ ನೇರವಾಗಿ ಹೇಳ್ತಾ ಇದ್ದೀನಿ, ನೀವು ಇಂಥ ರಾಜಕಾರಣಗಳನ್ನು ನಾವು ಬಯಸಿರ್ಲಿಲ್ಲ. ಕರ್ನಾಟಕದ ಜನರಿಗೂ ಹೇಳ್ತಾ ಇದೀವಿ, ಇಂತಹ ವ್ಯಕ್ತಿಗಳನ್ನ ನೀವು ದೂರ ಇಡಿ ಅಂತ ಈ ಮೂಲಕ ನಾನು ಅವರಲ್ಲಿ ಮನವಿ ಸಹ ಮಾಡ್ತಾ ಇದ್ದೀನಿ. ಕೆಲವೊಂದ್ ಕಡೆ ತಾರತಮ್ಯ ಮಾಡ್ತಾ ಇದಾರ ಅಂತ. ತಾರತಮ್ಯ ಎಲ್ಲ ರಾಜಕೀಯ ಇಲ್ವಲ್ಲ, ಓಟ್ ಇಲ್ವಲ್ಲ. ಮತಕ್ಕೋಸ್ಕರ ಬಿಜೆಪಿ ಸರ್ಕಾರ ಇರ್ತಕ್ಕಂಥದ್ದು, ಬಿಜೆಪಿ ಇರ್ತಕ್ಕಂಥದ್ದು ಓಟ್ ಧ್ರುವೀಕರಣಕ್ಕೋಸ್ಕರ. ಎಲ್ಲಿ ಓಟ್ ಸಿಗುತ್ತೋ ಅಲ್ಲಿ ನಿಮ್ಗೆ ದೊಡ್ಡ ಮಟ್ಟದ ಒಂದು ಪ್ರಚಾರವನ್ನು ಗಿಟ್ಟಿಸ್ಕೊಳ್ತಾರೆ. ಎಲ್ಲಿ ಓಟ್ ಸಿಗೋದಿಲ್ವಲ್ಲ, ನೀವು ಅಲ್ಲಿ ಯಾರು ಹೋದ್ರೆ ಏನ್ ಅವ್ರಿಗೇನು, ಆ ಕುಟುಂಬಗಳಿಗೆ ಏನು ತೊಂದ್ರೆ? ಯುವಕರೇ ಹೋಗಿರತಕ್ಕಂಥದ್ದು 18, 20, 22 ವರ್ಷದ ಯುವಕರು ಮರಣ ಹೊಂದಿರತಕ್ಕಂಥದ್ದು. ಬಾಳಿ ಬದುಕಬೇಕಾದಂತಹ ಯುವಕರನ್ನು ಕಳ್ಕೊಂಡಿರತಕ್ಕಂಥ ಕುಟುಂಬಗಳಿಗೆ ಕೇಂದ್ರ ಸರ್ಕಾರದ ನೆರವು ಕೇವಲ 2 ಲಕ್ಷ ಅಂದ್ರೆ ಎಲ್ಲಿಗೆ ಹೋಗಿ ನಿಲ್ತಾ ಇದ್ದೀರಿ ಅಂತ ನಮ್ಗೆ ಗೊತ್ತಾಗ್ತದೆ. ನೀವೇ ಹೇಳ್ಬೇಕು, ಯಾವ್ದಾವ್ದಕ್ಕೂ ಖರ್ಚು ಮಾಡಿದ್ರೆ ಪಕ್ಕದ ಯಾವ್ದೋ ದೇಶಗಳಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಸಾವಿರಾರು ಕೋಟಿಗಳನ್ನು ಕೊಡ್ತೀರಾ. 15 ಲಕ್ಷ ಕೋಟಿ ಉದ್ಯಮಿಗಳ ಸಾಲವನ್ನು ರೈಟ್ ಆಫ್ ಮಾಡಿದ್ದೀರಾ. ಒಂದು ಮನ್ನಾ ಮಾಡುವ ರೀತಿಯಲ್ಲಿ ರೈಟ್ ಆಫ್ ಅಂದ್ರೆ ಪಕ್ಕಕ್ಕೆ ಇಟ್ಟಿದ್ದೀರಾ. 15 ಲಕ್ಷ ಕೋಟಿಗಳನ್ನು ಇಟ್ಟಿದ್ದೀರಾ. ಆದ್ರೆ ನಮ್ಮ ಬಡ ಕುಟುಂಬಗಳು, ನಮ್ಮ ರೈತರ ಆತ್ಮಹತ್ಯೆ ಮಾಡ್ಕೊಂಡಾಗ ಕವಡೆ ಕಾಸಿನ ಕಿಮ್ಮತ್ತಿನಂತೆ ಯಾವ್ದೋ ಒಂದು ಸಣ್ಣ ಪುಟ್ಟ ಪರಿಹಾರವನ್ನು ಕೊಡ್ತಾ ಇದ್ದೀರಾ. ಇದ ನಿಮ್ಮ ರಾಜಕೀಯ? ಇದಕ್ಕೋಸ್ಕರ ನಾವು ನಿಮ್ಮನ್ನು ಗೆಲ್ಲಿಸ್ಬೇಕಾ? ಇದಕ್ಕೋಸ್ಕರ ನೀವು ಮೋದಿಯನ್ನ ಕೈ ಬಲಪಡಿಸ್ಬೇಕಾ? ಈ ಪ್ರಶ್ನೆ ನಾವು ಕೇಳ್ಬೇಕು. ಇದಕ್ಕೆ ಉತ್ತರ ಅವರೇ ಕೊಡ್ಬೇಕಾಗುತ್ತೆ.